ಇನ್ನು ಈ ವಿಚಾರದಲ್ಲಿ ವಿರೋಧ ಪಕ್ಷಗಳು ಮಾಡಬೇಕಾಗಿರುವಂತಹದ್ದೇನು? ಹೋರಾಟವನ್ನ ಮಾಡಬೇಕು, ಕೆಲವು ವಿಚಾರಗಳನ್ನ ಧ್ವನಿ ಎತ್ತಬೇಕು, ಜನರ ಸಮಸ್ಯೆಗಳನ್ನ ಎತ್ತಬೇಕು. ಅದನ್ನು ಬಿಟ್ಬಿಟ್ಟು ನಾವು ಅವಿಶ್ವಾಸ ನಿರ್ಣಯವನ್ನ ಮಂಡಿಸ್ತೀವಿ ಅಂತಂದ್ರೆ ಅದು ಮೂರ್ಖತನ ಅಂತ ಆಗ್ಲೂ ಕೂಡ ಹೇಳ್ತಾ ಇದ್ವಿ. ಈ ನಿಟ್ಟಿನಲ್ಲಿ ಒಂದು ವೇಳೆ ಏನಾದರೂ ಅವಿಶ್ವಾಸ ನಿರ್ಣಯಕ್ಕೆ ಮಂಡನೆ ಮಾಡೋದೇ ಆದ್ರೆ ಅದು ಬಹುದೊಡ್ಡ ಅಸ್ತ್ರವಾಗಿ ಸಿದ್ದರಾಮಯ್ಯನವ್ರಿಗೆ ಸಿಕ್ಕಂಗಾಗುತ್ತೆ. ನೋಡಿ, ನನ್ನ ಹತ್ರ ಇಷ್ಟೊಂದು ಬಲ ಇದೆ, ನೀವು ಅವಿಶ್ವಾಸ ನಿರ್ಣಯ ಮಂಡನೆ ಮಾಡಿದ್ರಿ, ಯಾಕ್ರಿ ಮಾತಾಡ್ತೀರಾ ಅಂತ ಕೇಳಬಹುದು. ಸೊ ಹಾಗಾಗಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸಲು ಬಿಜೆಪಿ ಹಿಂದೇಟ್ ಹಾಕ್ತೆ ಅಂತ ಹೇಳ್ತಾ ಇದ್ದಾರೆ. ವಿಶ್ವಾಸ ನಿರ್ಣಯ ಮಂಡಿಸಿದ್ರೆ ಸಿಎಂ ಸಿದ್ದರಾಮಯ್ಯನವರಿಗೆ ಬ್ರಹ್ಮಾಸ್ತ್ರ ಕೊಟ್ಟಂತೆ ಅಂತೇಳಿ ಯಾವ ಅನುಮಾನನೂ ಬೇಡ. ಅದರಲ್ಲಿ ಕೆಲವರಿಗೆ ಒತ್ತಡ ಹಾಕ್ತಾ ಇದ್ದಾರೆ, ಕೆಲವರು ಬೇಡ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರದ ಲೋಪಗಳ ಆಧರಿಸಿ ಚರ್ಚೆಗೆ ನಿಲುವಳಿಯನ್ನ ಮಂಡಿಸೋಣ ಅಂತ ಹಲವರು ಈಗ ಸಲಹೆಯನ್ನ ಕೊಟ್ಟಿದ್ದಾರಂತೆ. ಗೊಂದಲ ಹಿನ್ನೆಲೆಯಲ್ಲಿ ಅವಿಶ್ವಾಸ ನಿರ್ಣಯ ಮಂಡನೆ ತೀರ್ಮಾನಕ್ಕೆ ಬಿಜೆಪಿ ಬರ್ತಾ ಇಲ್ಲ. ಸೊ ನಾಳೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಶಾಸಕರ ಅಭಿಪ್ರಾಯದ ಬಳಿಕ ಮುಂದಿನ ತೀರ್ಮಾನವನ್ನು ತೆಗೆದುಕೊಳ್ತಾರಂತೆ. ಸೊ ಅಲ್ಲಿಗೆ ವಿರೋಧ ಪಕ್ಷಗಳೇನಾದರೂ ಅವಿಶ್ವಾಸ ನಿರ್ಣಯವನ್ನು ಮಂಡನೆ ಮಾಡಿಬಿಟ್ರೆ ಯಾರ್ಯಾರಿಗೆ ಎಷ್ಟೆಷ್ಟು ಬಲ ಇದೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ಸಿದ್ದರಾಮಯ್ಯನವ್ರಿಗೆ ಶಾಸಕರ ಬೆಂಬಲ ಇದೆಯೋ ಇಲ್ವೋ, ಅದು ಒಂದು ರೀತಿಯಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಹೆಜ್ಜೆ ಹಿಂದೆ ಹೋಗುವ ಪರಿಸ್ಥಿತಿಗೆ ಆಗಿಬಿಡುತ್ತೆ. ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರಿಗೆ ವರವಾಗೋ ರೀತಿಯಲ್ಲಿ ವಿರೋಧ ಪಕ್ಷಗಳು ಮಾಡುತ್ತೆ ಅಂತ ಇಲ್ಲ. ನಾಳೆ ಮಾತನಾಡೋದಕ್ಕೂ ಕೂಡ ವಿರೋಧ ಪಕ್ಷಗಳ ಹತ್ರ ಯಾವ ಅಸ್ತ್ರಗಳು ಕೂಡ ಉಳ್ಕೊಳ್ಳೋದಿಲ್ಲ. ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ರವೀಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, ಈಗ ಅವಿಶ್ವಾಸ ನಿರ್ಣಯವನ್ನ ಮಂಡಿಸಿಬಿಟ್ರೆ ಒಂದು ರೀತಿಯಾಗಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಬಹುದು ಅಂತ ಏನಾದರೂ ಬಿಜೆಪಿ ಯೋಚನೆ ಮಾಡ್ತಾ ಇದ್ರೆ ಅದೊಂದು ಮೂರ್ಖತನ ಅಂತ ಅನ್ಬಹುದಲ್ವಾ? ಅರುಣ್, ಖಂಡಿತವಾಗಿಯೂ ಕೂಡ. ಯಾಕೆಂದರೆ ಕಾಂಗ್ರೆಸ್ ಸರ್ಕಾರದ ಒಂದು ಬೇರೆ ಬೇರೆ ರೀತಿಯ ವಿಚಾರಗಳನ್ನು ಎತ್ಕೊಳ್ಳೋದಕ್ಕೆ ಅವಕಾಶಗಳು ಸಾಕಷ್ಟಿದೆ. ಆದರೆ ಅವಿಶ್ವಾಸ ನಿರ್ಣಯವನ್ನು ಏನಾದರೂ ಮಂಡಿಸಿದ್ರೆ ಖಂಡಿತವಾಗಿಯೂ ಕೂಡ ಕಾಂಗ್ರೆಸ್ ಮಾಡಿದಂಥ ಟ್ರ್ಯಾಪ್ಗೆ ಇವರು ಬಿದ್ದಂಗೆ ಆಗುತ್ತೆ ಅನ್ನೋದು ಸ್ಪಷ್ಟ. ಆ ಕಾರಣಗಳಿಗೋಸ್ಕರವೇ ಕೆಲ ಸೀನಿಯರ್ಸ್ ಕೂಡ ಅದು ಬೇಡ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಈಗ ನಾವು ನೋಡ್ತಾ ಇರ್ಬೋದು, ಸುವರ್ಣಸೌಧದ ಮುಂದೆ ಇದ್ದೀವಿ, ಇಲ್ಲಿ ರೆಡ್ ಕಾರ್ಪೆಟನ್ನು ನೋಡ್ತಾ ಇದ್ದೀವಿ. ಕಾಂಗ್ರೆಸ್ನ ಹೈಕಮಾಂಡ್ ಯಾರಿಗೆ ರೆಡ್ ಕಾರ್ಪೆಟ್ ಹಾಕುತ್ತೆ ಜನವರಿ ಬಳಿಕ ಅನ್ನೋದನ್ನ ಇನ್ನೂ ಕೂಡ ಸಸ್ಪೆನ್ಸಲ್ಲಿ ಇಟ್ಟಿದೆ. ಹಾಗಾಗಿ ಈ ರೆಡ್ ಕಾರ್ಪೆಟನ್ನು ಹಾಸೋ ಮುಂಚೆನೆ ಎಲ್ಲೋ ಒಂದು ಕಡೆ ನಾವು ಈ ಒಂದು ರಾಜಕೀಯ ರಾಡಿ ಒಳಗಡೆ ಸಿಕ್ಕಾಕೊಂಡ್ರೆ ಅದು ನಮಗೆ ಡೇಂಜರ್ ಝೋನ್ ಅಂತ ಬಿಜೆಪಿಗೆ ಅನಿಸಿದೆ. ಯಾಕೆಂದರೆ ಅವರವರಲ್ಲೇ ಕಿತ್ತಾಟ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸ್ವಲ್ಪ ದಿನ ಅವರಿಗೆ ಟೈಮ್ ಕೊಡಬೇಕು, ನಾವು ಅದನ್ನು ಎತ್ತಬಾರ್ದು ಅನ್ನೋ ನಿರ್ಧಾರಕ್ಕೆ ಕೆಲ ಸೀನಿಯರ್ಸ್ ಬಂದಿರತಕ್ಕಂಥದ್ದು. ಹಾಗಾಗಿ ಸುನೀಲ್ ಕುಮಾರ್ ಅವರು ಕೊಟ್ಟಂಥ ಒಂದು ಹೇಳಿಕೆ ಏನಿತ್ತು, ಆ ಹೇಳಿಕೆ ಮೂಲಕ ಬೇರೆ ಬೇರೆ ರೀತಿಯ ಸಂಚಲನ ಆಗ್ತಾ ಇತ್ತು. ಹಾಗಾಗಿ ಬಿಜೆಪಿ ಹೈಕಮಾಂಡ್ ಕೂಡ ಇದಕ್ಕೆ ಯಾವುದೇ ರೀತಿಯ ಗ್ರೀನ್ ಸಿಗ್ನಲ್ ಕೊಡೋದಿಲ್ಲ. ಅಂದರೆ ಅವರ ಕಿತ್ತಾಟದಲ್ಲಿ ಅವರೇ ಒಂದು ರೀತಿಯಲ್ಲಿ ಹೊರಗಡೆ ಬರ್ತಾರೆ. ಹಾಗಾಗಿ ನೀವು ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಅಂತ. ಯಾಕೆಂದರೆ ಈಗೇನಾದರೂ ಅವಿಶ್ವಾಸ ನಿರ್ಣಯ ಮಂಡಿಸಿದ್ರೆ ಸಿದ್ದರಾಮಯ್ಯನವರಿಗೆ 6 ತಿಂಗಳ ಕಾಲ ಲೈಫ್ ಲೈನ್ ಸಿಗುತ್ತೆ. ಹಾಗಾಗಿ ಅವರ ರಾಜಕೀಯದಲ್ಲಿ ಇವರು ಕೂಡ ಬೆರ್ತಂಥ ಸಂದರ್ಭದಲ್ಲಿ ಅದು ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರಿಗೆ ಒಂದು ರೀತಿಯಲ್ಲಿ ಬ್ರಹ್ಮಾಸ್ತ್ರ ಸಿಕ್ಕಂತಾಗುತ್ತೆ ಅನ್ನೋದು ಕೆಲ ಬಿಜೆಪಿಗರ ಆಕ್ಷೇಪ. ಆ ಕಾರಣಗಳಿಗೋಸ್ಕರವಾಗಿಯೇ ಇವತ್ತಿನ ಈ ಒಂದು ಅಧಿವೇಶನದ ಸಂದರ್ಭದಲ್ಲಿ ಬೇರೆ ಬೇರೆ ವಿಚಾರಗಳ ಬಗ್ಗೆ ನಿಲುವಳಿಯನ್ನು ಮಂಡಿಸಿ ನಾವು ಚರ್ಚೆಗೆ ಅವಕಾಶವನ್ನು ಕೇಳೋಣ. ಆದರೆ ಅವಿಶ್ವಾಸ ನಿರ್ಣಯ ಬೇಡ ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರೆ. ನಾಳೆ ಶಾಸಕಾಂಗ ಪಕ್ಷದ ಸಭೆ ಇದೆ. ಆ ಸಭೆಯಲ್ಲೂ ಕೂಡ ಎಲ್ಲೋ ಒಂದು ಕಡೆ ಶಾಸಕರ ಅಭಿಪ್ರಾಯವನ್ನು ಕೂಡ ಪಡೆದು ತದನಂತರ ಮುನ್ನಡೆಯುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಆದರೆ ಎಲ್ಲೋ ಒಂದು ಕಡೆ ಆಡಳಿತ ಪಕ್ಷದ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸೋದು ಒಂದು ಕಡೆ ಆದರೆ, ಎಲ್ಲೋ ಒಂದು ಕಡೆ ಅವರ ಪಕ್ಷದ ಶಾಸಕರುಗಳು ಮತ್ತು ಸಚಿವರ ನಾಲಿಗೆ ಎಷ್ಟರ ಮಟ್ಟಿಗೆ ಬಿಗಿಯಾಗಿರುತ್ತೆ ಅನ್ನೋದ್ರ ಮೇಲೆ ಈ ಸೆಷನ್ ಒಂದು ರೀತಿಯಲ್ಲಿ ಸ್ಮೂತ್ ಆಗೋಗುತ್ತಾ ಅಥವಾ ಒಂದು ರೀತಿಯಲ್ಲಿ ಆಹಟಾಗೋಗುತ್ತಾ ಅನ್ನೋದು ಕೂಡ ಕಾದು ನೋಡಬೇಕಾಗತ್ತೆ. ಈ ಹಿನ್ನೆಲೆಯಲ್ಲೇ ಕಾಂಗ್ರೆಸ್ ಶಾಸಕರ ಒಂದೊಂದು ಮಾತು ಕೂಡ ಈಗ ಒಂದು ರೀತಿಯಲ್ಲಿ ಎಚ್ಚರಿಕೆ ಗಂಟೆ ಕಾಂಗ್ರೆಸ್ನ ಹೈಕಮಾಂಡ್ಗಿರ್ಬೋದು, ಸಿದ್ದರಾಮಯ್ಯ ಮತ್ತು DCMಗಿರ್ಬೋದು, ಅದನ್ನು ಎಷ್ಟರ ಮಟ್ಟಿಗೆ ನಿಭಾಯಿಸ್ತಾರೆ ಕಾದು ನೋಡಬೇಕು ಅವರು. ಫೇರ್ ರವೀಶ್, ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗಾಗಿ.